ಸ್ವಗ್ರಾಮಲ್ಲಿ ಪೋಸ್ಟ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಮೊದಲಿಗೆ ನೀವು ನಿಮ್ಮ ಮೊಬೈಲಲ್ಲಿ ಸ್ವಗ್ರಾಮ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿರಬೇಕು. ಸೊ ಅದನ್ನು ಓಪನ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಎಲ್ಲರೂ ಬರೆದಿರುವಂತಹ ಒಂದಿಷ್ಟು ಆರ್ಟಿಕಲ್ಗಳು ನಿಮಗೆ ಕಾಣಿಸುತ್ತೆ. ಇಲ್ಲಿ ಕೆಳಗಡೆ ಬಂದರೆ ಪೋಸ್ಟ್ ಅಂತ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ನಿಮ್ಮ ರಾಜ್ಯ ಯಾವುದು, ತಾಲೂಕು ಯಾವುದು, ಇವೆಲ್ಲವನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವೀಗ ತುಮಕೂರು ಅಂತ ಮಾಡ್ತೀರಾ ಅಂತಂದರೆ ಇಲ್ಲಿ ತುಮಕೂರು ಅಂತ ಕಾಣಿಸುತ್ತೆ. ಅದೇ ರೀತಿ ನಿಮ್ಮ ತುಮಕೂರಲ್ಲಿ ಬರುವಂತಹ ತಾಲೂಕು, ನಾನು ಗುಬ್ಬಿ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಯಾವುದೋ ಒಂದು ಊರನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಮ ಊರು ಕಾಣಿಸಿಲ್ಲ ಅಂತಂದರೆ ಇಲ್ಲಿ ಸರ್ಚಲ್ಲಿ ಕೂಡ ನೀವು ಕೊಟ್ಟು ನಿಮ್ಮ ಊರನ್ನು ಸರ್ಚ್ ಮಾಡ್ಕೋಬೋದು. ಓಕೆನಾ? ಸೊ ಇವಾಗ ಸೆಲೆಕ್ಟ್ ಯಾವುದು ಸಿಟಿ ಅಂತ ನೋಡಿಬಿಟ್ಟು ಒಂದು ಊರಿನ ಹೆಸರನ್ನು ಕೊಡಬೇಕು. ಆಮೇಲೆ ಕ್ಯಾಟಗರಿ, ನೀವೀಗ ಯಾವುದಾದ್ರೂ ನಿಮ್ಮ ಊರಿನ ಫೇಮಸ್ ಪರ್ಸನಾಲಿಟಿ ಬಗ್ಗೆ ಬರಿತಿದ್ದೀರಾ, ಅಥವಾ ಬಿಲ್ಟ್ ಹೆರಿಟೇಜ್ ಬರಿತಿದ್ದೀರಾ, ಅಥವಾ ನ್ಯಾಚುರಲ್ ಹೆರಿಟೇಜ್ ಬರಿತಿದ್ದೀರಾ, ಅಥವಾ ಆರ್ಟ್ ಬಗ್ಗೆ ಬರಿತಿದ್ದೀರಾ, ನಿಮ್ಮಲ್ಲಿ ಇರುವಂತಹ ಯಾವುದಾದ್ರೂ ಸಂಪ್ರದಾಯದ ಬಗ್ಗೆ ಬರಿತಿದ್ದೀರಾ, ಅಥವಾ ನೇಯ್ಗೆ ಇರಬಹುದು, ಸೀರೆ ನೇಯೋದು, ಅಥವಾ ಮಡಿಕೆ ಮಾಡೋದು, ಇಂತಹ ಒಕೇಶನಲ್ ಸ್ಕಿಲ್ ಬಗ್ಗೆ ಬರಿತಿದ್ದೀರಾ, ಅಥವಾ ಇದು ಯಾವುದಕ್ಕೂ ಸಂಬಂಧಪಡದೇ ಇರುವಂತಹ ಅದರ್ಸ್ ಬಗ್ಗೆ ಬರಿತಿದ್ದೀರಾ ಅಂತಂದರೆ ನೀವು ಅದನ್ನು ಇಲ್ಲಿ ಆಯ್ಕೆ ಮಾಡ್ಕೊಳ್ಳೋದಕ್ಕಾಗುತ್ತೆ. ಸೊ ಇದರ ಅಂಡರಲ್ಲಿ ಯಾವುದೆಲ್ಲ ಒಂದು ವಿಷಯಗಳು ಬರುತ್ತೆ ಅನ್ನೋದನ್ನು ಕೂಡ ನೀವಿಲ್ಲಿ ಐ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಪ್ರೇರಣಾದಾಯಿ ವ್ಯಕ್ತಿಗಳು, ಊರು, ಜಿಲ್ಲೆ, ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧರಾದವರು, ಈ ರೀತಿ ಒಂದಿಷ್ಟು ವಿಷಯಗಳು ನಿಮಗಿಲ್ಲಿ ಕಾಣಿಸುತ್ತೆ. ಬಿಲ್ಟ್ ಹೆರಿಟೇಜ್ ಅಂತ ಹೋದರೆ ಯಾವುದೆಲ್ಲ ಬರುತ್ತೆ ಅದನ್ನು ನೀವು ನೋಡ್ಬೋದು. ಸೊ ನಾನೀಗ ಒಂದು ಬಿಲ್ಟ್ ಹೆರಿಟೇಜ್ ಅಂತ ಸೆಲೆಕ್ಟ್ ಮಾಡ್ತೀನಿ, ಓಕೆ ಅಂತ ಕೊಡಬೇಕು. ಈಗ ನಿಮಗೆ ಇಲ್ಲಿ ಪ್ರೊಸೀಡ್ ಅಂತ ಕಾಣಿಸ್ತಿದೆಯಾ, ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗಿಲ್ಲಿ ಟೈಟಲ್ ಅಂತ ಕಾಣಿಸುತ್ತೆ. ನೀವು ಮೊಬೈಲಲ್ಲೇ ಟೈಪ್ ಮಾಡ್ತೀರಾ ಅಂತಂದರೆ ಇಲ್ಲಿಯೇ ಟೈಪ್ ಮಾಡ್ಕೋಬೋದು. ನಾನು ನನ್ನ ಈ ರೀತಿಯಾದಂಥ ಒಂದು ಟೈಟಲನ್ನು ನಾನು ಕೊಟ್ಟಿದ್ದೀನಿ. ಈಗ ಇದರಲ್ಲಿ ಏನು ನಿಮ್ಮ ಊರಿನ ಬಗ್ಗೆ ಬರಿಬೇಕೋ ಅದನ್ನು ನೀವು ಟೈಪ್ ಮಾಡ್ಬೋದು. ಈ ರೀತಿ ನೀವು ಟೈಪ್ ಮಾಡ್ಬೋದು. ಎಷ್ಟು ಅಂದರೆ 5000 ಕ್ಯಾರೆಕ್ಟರ್ವರೆಗೂ ಕೂಡ ನೀವು ಟೈಪ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಈ ರೀತಿ ಟೈಪ್ ಮಾಡಿಕೊಂಡ ನಂತರ ಇಲ್ಲಿ ಸೇವ್ ಡ್ರಾಫ್ಟ್ ಅಂತ ಇದೆ. ನೀವು ಸ್ವಲ್ಪ ಹೊತ್ತು ಟೈಪ್ ಮಾಡಿ ಆಮೇಲೆ ಮುಂದುವರಿಸ್ತೀನ ಅಂತಂದರೆ ಸೇವ್ ಡ್ರಾಫ್ಟ್ ಕೊಡ್ಬೋದು. ಅದರ ಬದಲು ಈಗಲೇ ಪೋಸ್ಟ್ ಮಾಡಬೇಕು ಅಂತಂದರೆ ಟೈಟಲನ್ನು ಕೊಟ್ರಿ ಅಲ್ವಾ, ಅದಾದ ನಂತರ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಊರಿನ ಕಥೆಯನ್ನು ಬರೀರಿ. ನಂತರ ಇಲ್ಲಿ ಫೋಟೋ ಮತ್ತು ವಿಡಿಯೋ ಅಂತ ಕಾಣಿಸ್ತಿದೆ ಅಲ್ವಾ, ಆ ಫೋಟೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೀವು 8 ಫೋಟೋಗಳನ್ನು ಇಲ್ಲಿ ಅಪ್ಲೋಡ್ ಮಾಡ್ಬೋದು, ಅಥವಾ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡ್ಬೋದು. ಸೊ ಈಗ ಒಂದಿಷ್ಟು ಫೋಟೋ ಬಂತು. ನಾನಿಲ್ಲಿ ಯಾವುದೋ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡಿ, ಅದಕ್ಕೆ ಸಂಬಂಧಪಟ್ಟಿದ್ದನ್ನು ಸೆಲೆಕ್ಟ್ ಮಾಡಿ ಈಗ ಇದನ್ನು ಓಕೆ ಅಂತ ಮಾಡ್ತೀನಿ. ಇಲ್ಲಿ ಮೇಲ್ಗಡೆ ಓಕೆ ಅಂತ ಕಾಣಿಸುತ್ತೆ ನೋಡಿ, ಈಗ ಫೋಟೋ ಇಲ್ಲಿ ಬಂತು. ಅದೇ ರೀತಿ ನೀವು ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡ್ಬೋದು. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಮೊಬೈಲಲ್ಲಿ ಇರುವಂತಹ ವಿಡಿಯೋಗಳು ಬರುತ್ತೆ. ಸೊ ಅದನ್ನು ಕೂಡ ನೀವು ಈ ರೀತಿ ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಡ್ಬೋದು. ಈಗ ಇಲ್ಲಿ ವಿಡಿಯೋ ಮತ್ತು ಫೋಟೋ ಅಪ್ಲೋಡ್ ಆಗಿದೆ. ನಿಮ್ಮ ಟೈಟಲ್ ಕಾಣಿಸ್ತಾ ಇದೆ, ಡಿಸ್ಕ್ರಿಪ್ಷನ್ ಕಾಣಿಸ್ತಾ ಇದೆ. ಇಲ್ಲಿ ನೀವು ಮೇಲ್ಗಡೆ ಪೋಸ್ಟ್ ಅಂತ ಬಟನ್ ಕಾಣಿಸ್ತಾ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ಅಪ್ಲೋಡ್ ಆಗ್ತಾ ಇದೆ. ನೋಡಿ, ಆಲ್ಮೋಸ್ಟ್ ಅಪ್ಲೋಡ್ ಕಂಪ್ಲೀಟ್ ಆಯಿತು. ಓಕೆ, ಯುವರ್ ಸ್ಟೋರಿ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಓಕೆ ಅಂತ ಕೊಡಿ. ಈಗ ನೀವು ನಿಮ್ಮ ಸ್ಕ್ರೀನ್ ಮೇಲೆ ಈಗ ಅಪ್ಲೋಡ್ ಮಾಡಿರುವಂತಹ ವಿಡಿಯೋವನ್ನು ಕಾಣ್ಬೋದು, ಅಥವಾ ಫೋಟೋ ಇದ್ದರೆ, ಅಥವಾ ಆ ಒಂದು ಕಂಪ್ಲೀಟ್ ಸ್ಟೋರಿಯನ್ನು ನೀವಿಲ್ಲಿ ಕಾಣ್ಬೋದು. ಈ ಸ್ಟೋರಿಯನ್ನು ನೀವು ಇಲ್ಲಿ ಶೇರ್ ಅಂತ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ ವಾಟ್ಸಪ್ಪು, ಇನ್ಸ್ಟಾಗ್ರಾಮು ಅಥವಾ ಫೇಸ್ಬುಕ್ಕೋ ಎಲ್ಲಿ ಅಂತ ಶೇರ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಈಗ ಅಪ್ಲೋಡ್ ಮಾಡೋದಕ್ಕೆ ಇನ್ನೊಂದು ಮೆಥಡ್ ಇದೆ. ಸೇಮ್ ಅದೇ ರೀತಿ ಪೋಸ್ಟ್ ಅಂತ ಬನ್ನಿ. ಇಲ್ಲಿ ಬೇಕಾಗಿರುವಂತಹ ಎಲ್ಲ ಕ್ಯಾಟಗರಿ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ನಂತರ ಪ್ರೊಸೀಡ್ ಅಂತ ಕೊಡಿ. ಈಗ ಇಲ್ಲಿ ಟೈಟಲ್ ಕಾಣಿಸ್ತಿದೆ ಅಲ್ವಾ, ನೀವು ಆಲ್ರೆಡಿ ನಿಮ್ಮ ಹತ್ರ ಒಂದು ಟೈಟಲ್ ಅಥವಾ ಡಿಸ್ಕ್ರಿಪ್ಷನ್ ಅಥವಾ ನೀವೊಂದು ಕಥೆಯನ್ನು ಬರೆದಿಟ್ಕೊಂಡಿದ್ರೆ, ವಾಟ್ಸಪ್ಪಲ್ಲಿ ಹಾಕ್ಕೊಂಡಿದ್ರೆ ಅದನ್ನು ಅಪ್ಲೋಡ್ ಮಾಡೋದಕ್ಕೂ ಕೂಡ ತುಂಬ ಈಸಿ. ಈಗ ನೀವು ಸೀದಾ ವಾಟ್ಸಪ್ಪಿಗೆ ಹೋಗ್ಬಿಟ್ಟು ಇಲ್ಲಿ ಒಂದು ಸ್ಟೋರಿಯನ್ನು ನಾನು ಕಾಪಿ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಈಗ ಕಾಪಿ ಮಾಡ್ಕೋತೀನಿ.
ಇದನ್ನು ಕಾಪಿ ಮಾಡಿ ಟೈಟಲಲ್ಲಿ ಕೊಡ್ತೀನಿ ನಾನು, ಪೇಸ್ಟ್ ಅಂತ ಬಂತು ಹೌದಾ. ಸೊ ಅದೇ ರೀತಿ ಈ ಸ್ಟೋರಿಯನ್ನು ಕೂಡ ನಾನು ಕಾಪಿ ಮಾಡಿ ಅಲ್ಲಿ ಪೇಸ್ಟ್ ಮಾಡ್ತೀನಿ. ಈ ರೀತಿಯಾಗಿ ಪೇಸ್ಟ್ ಮಾಡ್ತೀನಿ. ಸೊ ಒಂದು ಸ್ಟೋರಿ ಇಲ್ಲಿ ಕ್ರಿಯೇಟ್ ಆಯಿತು. ಇದಕ್ಕೆ ಸಂಬಂಧಪಟ್ಟ ಒಂದು ಫೋಟೋ ಇದೆ ನನ್ನ ಹತ್ರ, ಅದನ್ನು ಕೂಡ ನಾನಿಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಒಂದು ಫೋಟೋ ಇದೆ, ನಾನು ಅದನ್ನು ಹಾಕ್ತೀನಿ. ಇಲ್ಲಿ ವಿಡಿಯೋ ಇದ್ದರೆ ನಿಮ್ಮ ಹತ್ರ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ಬೋದು. ಸೊ ಇದಿಷ್ಟು ಕೆಲಸವನ್ನು ಮಾಡಿ ಪೋಸ್ಟ್ ಅಂತ ಮಾಡಿಬಿಟ್ರೆ ನಿಮ್ಮ ಒಂದು ಸ್ಟೋರಿ ಸಕ್ಸಸ್ಫುಲ್ಲಾಗಿ ಪೋಸ್ಟ್ ಆಗುತ್ತೆ. ಹಾಗೆಯೇ ಇಲ್ಲಿ ಅದು ಕಾಣಿಸುತ್ತೆ ನೋಡಿ. ನಾನೀಗ ಅಪ್ಲೋಡ್ ಮಾಡಿರುವಂತಹ ಫೋಟೋ ಇಲ್ಲಿ ಬಂತು, ಆಗಲೇ ಅಪ್ಲೋಡ್ ಮಾಡಿರುವಂತಹ ವಿಡಿಯೋ ಅಥವಾ ಸ್ಟೋರಿ ಇಲ್ಲಿದೆ. ಸೊ ಇದನ್ನು ಕೂಡ ಶೇರ್ ಮಾಡಿ ಯಾವುದೇ ಒಂದು ಫೇಸ್ಬುಕ್ಕೋ ಲಿಂಕೋ ಅಥವಾ ಯಾವುದರಲ್ಲಿ ಬೇಕೋ ನೀವು ಅದರಲ್ಲಿ ಅಪ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಓಕೆನಾ. ಸೊ ಇಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು. ಈ ರೀತಿಯಾಗಿ ನೀವು ಒಂದು ಪೋಸ್ಟನ್ನು ಸ್ವಗ್ರಾಮಲ್ಲಿ ಕ್ರಿಯೇಟ್ ಮಾಡೋದಕ್ಕಾಗುತ್ತೆ. ಸೊ ಹೋಪ್ ಎಲ್ರಿಗೂ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ, ಇದು ಮಾಡೋದಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ ದಯವಿಟ್ಟು ನನಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ತಿಳಿಸ್ತೀನಿ. ಓಕೆನಾ. ಥ್ಯಾಂಕ್ ಯು.